ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ. ನಿನ್ನೆ ಸರ್ಕಾರ ಬಹಳ ಮಹತ್ವದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ಒಟ್ಟು 1777 ಎಕರೆ 2.5 ಗುಂಟೆ ಜಮೀನನ್ನು ಈ ಹಿಂದೆ ಕೈಗಾರಿಕಾ ಉದ್ದೇಶಕ್ಕೆ ನೋಟಿಫೈ ಮಾಡಿ ಅದನ್ನು ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ಒಳಪಡಿಸುವ ಒಂದು ಕೆಲಸ ಏನು ನಡೀತಾ ಇತ್ತು, ಆ ಒಂದು ಪ್ರಕ್ರಿಯೆಯಿಂದ ಕೈಬಿಟ್ಟಿದೆ. ಸರ್ಕಾರ ನಿನ್ನೆ ಅಧಿಕೃತವಾಗಿ ಕ್ಯಾಬಿನೆಟ್ ನಿರ್ಣಯವನ್ನು ಮಾಡಿ ತಿಳಿಸಿದೆ. ನಾವು ಈ ದೇವನಹಳ್ಳಿಯ ಈ ಒಂದು 13 ಗ್ರಾಮಗಳ ರೈತರ ಜಮೀನನ್ನು ವಶಪಡಿಸ್ಕೊಳ್ಳೋದಿಲ್ಲ, ಅದನ್ನು ಅವರಿಗೆ ಹೇಗಿತ್ತೋ ಹಾಗೆ ಬಿಟ್ಟು ಕೊಟ್ಟಿದ್ದೇವೆ, ಡಿನೋಟಿಫೈ ಮಾಡಿದ್ದೇವೆ ಅನ್ನುವ ಒಂದು ಮಾತನ್ನು ಅಧಿಕೃತವಾಗಿ ಹೇಳಿದೆ. ಈ ಮೂಲಕ ಕಳೆದ 2 ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ನಡೆದಂತಹ ಒಂದು ದೊಡ್ಡ ಸುದೀರ್ಘವಾದಂತಹ ದಿಟ್ಟವಾದಂತಹ ರೈತರ ಹೋರಾಟಕ್ಕೆ ಅಂತಿಮವಾಗಿ ಜಯ ಸಿಕ್ಕಿದೆ. ಇತ್ತೀಚೆಗೆ ನಡೆದಂತಹ ಈ ಒಂದು ಹೋರಾಟದ ಬಗ್ಗೆ ಯಾವ ರೀತಿಯಲ್ಲಿ ದೇವನಹಳ್ಳಿಯ ರೈತರು ಒಂದು ದಿಟ್ಟತನದಿಂದ ಹೋರಾಟ ಮಾಡಿದ್ರು ಈ ವ್ಯವಸ್ಥೆಯ ಜೊತೆಗೆ, ಸರ್ಕಾರದ ಜೊತೆಗೆ, ಪೊಲೀಸರ ಜೊತೆಗೆ ಅನ್ನುವ ಮಾಹಿತಿಗಳೆಲ್ಲ ನಿಮಗೆ ಗೊತ್ತಿರ್ಬೋದು. ಒಂದು ಹಂತಕ್ಕೆ ಲಾಠಿ ಚಾರ್ಜ್ ಆಯಿತು. ರೈತರನ್ನ ಬಲವಂತವಾಗಿ ಎತ್ಕೊಂಡು ಹೋಗಿ ಅವರನ್ನ ಒಂದು ಕಡೆ ಇಡುವಂತಹ ವ್ಯವಸ್ಥೆ ಆಯಿತು. ಪೊಲೀಸರಿಗೂ ಮತ್ತು ರೈತರಿಗೂ ದೊಡ್ಡ ಮಟ್ಟದ ಜಟಾಪಟಿ ನಡೀತು. ಆದರೆ ಯಾವುದಕ್ಕೂ ಕೂಡ ಜಗ್ಗದಂತಹ ರೈತರು ತಮ್ಮ ನಿರಂತರವಾದ ಹೋರಾಟವನ್ನು ಮಾಡಿ ಕೊನೆಗೂ ಕೂಡ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ನಾವು ಮೊದಲನೇದಾಗಿ ಈ ಒಂದು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಾವೆಲ್ಲ ಕೆಲವು 1-2 ದಶಕಗಳ ಹಿಂದೆ ಒಂದು ಸುದ್ದಿಯನ್ನು ಅಥವಾ ವಿಷಯವನ್ನು ಯಾವಾಗಲೂ ಕೇಳ್ತಾ ಇದ್ವಿ. ನಮ್ಮ ಹಿಂದೆ ದೊಡ್ಡ ದೊಡ್ಡ ರೈತ ನಾಯಕರಿದ್ದರು, ನಂಜುಂಡಸ್ವಾಮಿಯವರು, ಪುಟ್ಟಣ್ಣಯ್ಯ ಅಂತವರು, ಇವರೆಲ್ಲ ಸಕ್ರಿಯವಾಗಿದ್ದಂತಹ ಸಂದರ್ಭದಲ್ಲಿ ರೈತ ಸಂಘ ಇಡೀ ಕರ್ನಾಟಕದಲ್ಲಿ ಯಾವ ಮಟ್ಟದಲ್ಲಿ ಒಂದು ಪರಿಣಾಮವನ್ನು ಪ್ರಭಾವವನ್ನು ಬೀರ್ತಾ ಇತ್ತು ಅಂತ ಹೇಳಿದರೆ, ಲಕ್ಷಾಂತರ ರೈತರು ಬಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾ ಇದ್ರು. ಅವತ್ತು ಇಡೀ ಸರ್ಕಾರಗಳೇ ನಡುಗುವಂತಹ ರೈತ ಚಳವಳಿಯನ್ನು ಅವತ್ತು ಕಟ್ಟಿದ್ರು. ಅದೇ ರೀತಿ ಇನ್ನೊಂದು ಜೊತೆಗೆ ಅದೇ ಜೊತೆಯಲ್ಲಿ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ದಲಿತ ಹೋರಾಟ ಕೂಡ ನಡೀತಾ ಇತ್ತು. DSS ದಲಿತ ಸಂಘರ್ಷ ಸಮಿತಿ ಮೂಲಕ ಕೂಡ ಇಡೀ ಕರ್ನಾಟಕ ಒಂದು ರೀತಿ ಸಂಚಲನವನ್ನು ಮಾಡುವಂತಹ ಹೋರಾಟಗಳು ನಡೀತಾ ಇದ್ವು. ಹೀಗಾಗಿ ಆ ಒಂದು ದಶಕಗಳಲ್ಲಿ 1970-80ರ ದಶಕಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಡೀ ಸರ್ಕಾರಗಳೇ ನಡುಗುವಂತಹ ದಲಿತ ಮತ್ತು ರೈತ ಹೋರಾಟಗಳು ನಡೀತಾ ಇದ್ವು. ಆದರೆ ಇತ್ತೀಚಿನ 1-2 ದಶಕಗಳಲ್ಲಿ, 20 ವರ್ಷಗಳಲ್ಲಿ ಹೋರಾಟಗಳೇ ನಡೀತಾ ಇಲ್ವೇನೋ ಅಥವಾ ತುಂಬ ದುರ್ಬಲ ಆಗಿ ಹೋಗಿದೆಯೇನೋ ಒಂದು ಅನುಮಾನ ಕೂಡ ಕಾಡ್ತಾ ಇತ್ತು. ಆದರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಮತ್ತು ಈ ಯಶಸ್ವಿಯಾಗಿರ್ತಕ್ಕಂಥ ರೈತ ಹೋರಾಟಗಳು ನಮ್ಮ ಕಣ್ಣೆದುರುಗಡೆ ಇದೆ. ಈ ದೇವನಹಳ್ಳಿ ರೈತ ಹೋರಾಟ ಹೆಚ್ಚು ಕಡೆ ನಡೀತಾ ಅಥವಾ ಆರಂಭವಾದ ಸಂದರ್ಭದಲ್ಲೇ ಇನ್ನೊಂದು ಕಡೆ ದೆಹಲಿನಲ್ಲಿ 3 ಕರಾಳ ರೈತ ಕಾನೂನುಗಳ, ಕೃಷಿ ಕಾನೂನುಗಳ ವಿರುದ್ಧವಾಗಿ ಇಡೀ ದೇಶದ ರೈತರು ಅಲ್ಲಿ ದಂಗೆ ಎದ್ದು 11 ತಿಂಗಳ ಕಾಲ ದೆಹಲಿ ಪಂಜಾಬ್ ಗಡಿಯಲ್ಲಿ ತಮ್ಮ ಲಕ್ಷಾಂತರ ರೈತರು ಅಲ್ಲಿ ಹೋರಾಟವನ್ನು ಮಾಡಿದ್ರು. ಅಂತಿಮವಾಗಿ ಮೋದಿ ಸರ್ಕಾರವೇ ಅವರಿಗೆ ಶರಣಾಗಬೇಕಾಯಿತು ಅಥವಾ ತಮ್ಮ ಒಂದು ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳುವಂಥ ಸಂದರ್ಭ ಅವತ್ತು ಬಂದಿತ್ತು. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರೈತರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಈ ಹೋರಾಟವನ್ನು ನಡೆಸಿದ್ದಾರೆ. ಕೇವಲ 13 ಗ್ರಾಮಗಳ ರೈತರಾದರೂ ಕೂಡ ಅವರು ತೋರಿದಂತಹ ಧೈರ್ಯ, ಸಾಹಸ, ದಿಟ್ಟತನ ಮತ್ತು ನಿರಂತರತೆ ಹೋರಾಟದಲ್ಲಿ ಸಾಮಾನ್ಯವಾಗಿ 1 ದಿವಸ ಹೋರಾಟ ಮಾಡ್ತೀವಿ, 2 ದಿವಸ ಹೋರಾಟ ಮಾಡ್ತೀವಿ, 1 ವಾರ ಸತ್ಯಾಗ್ರಹ ಮಾಡ್ಬೋದು. ಆದರೆ
1339 ದಿನ ನಿರಂತರವಾಗಿ ಒಂದು ಕಡೆ ಸತ್ಯಾಗ್ರಹವನ್ನು ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ ಇವತ್ತಿನ ದಿನಗಳಲ್ಲಿ. ಆದರೂ ಕೂಡ ಈ ರೈತರು ತಮ್ಮ ಒಂದು ಛಲವನ್ನು, ಯಾಕೆ ಅಂತ ಹೇಳಿದರೆ, ನಾವು ಈ ಜಮೀನನ್ನು ಬಿಟ್ಟರೆ, ಈ ಭೂಮಿಯನ್ನು ಬಿಟ್ಟರೆ ನಮಗೆ ಬೇರೆ ಆಶ್ರಯ ಇಲ್ಲ. ಈ ಸರ್ಕಾರಗಳು ಹೇಳುವಂಥ ಒಂದು ಬಣ್ಣದ ಮಾತುಗಳನ್ನು ನಾವು ಕೇಳೋದಕ್ಕೆ ರೆಡಿ ಇಲ್ಲ. ನಾವು ಜಮೀನನ್ನು ಕಳ್ಕೊಂಡು ಬದುಕನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರುಗಡೆನೇ ಇದೆ. ಈಗಾಗಲೇ ಈ ರೀತಿಯಲ್ಲಿ ಜಮೀನನ್ನು ಕೊಟ್ಕೊಂಡಂತಹ ಹಲವಾರು ರೈತರು ಮಣ್ಣು ತಿನ್ನೋ ಪರಿಸ್ಥಿತಿ ಬಂದಿದೆ. ನಮಗೆ ಇದು ಬರಬಾರ್ದು ಅನ್ನುವ ಒಂದು ಗಟ್ಟಿ ನಿರ್ಧಾರವನ್ನ ಈಗ 2-2.5 ವರ್ಷಗಳ ಹಿಂದೆ ಈ ರೈತರು ತೆಗೆದುಕೊಂಡು ಹೋರಾಟವನ್ನ ನಡೆಸ್ತಾ ಬರ್ತಾ ಇದ್ರು. ಮುಖ್ಯವಾಗಿ ಕಾರಹಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಒಂದು ರೈತರು ಅಲ್ಲಿ ಹೋರಾಟವನ್ನು ನಡೆಸ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಒಂದು ಹಂತದಲ್ಲಿ ನಮ್ಮ ಸರ್ಕಾರ, ಅದರಲ್ಲೂ ಕೂಡ ನಮ್ಮ ಕೈಗಾರಿಕಾ ಮಂತ್ರಿ MB ಪಾಟೀಲ್ ಅವರು ಇದು ಸಾಧ್ಯವೇ ಇಲ್ಲ, ನಾವು ಜಮೀನನ್ನು ಸ್ವಾಧೀನ ಪಡಿಸ್ಕೊಳ್ಳೋದೇ ಸಹಿ ಅನ್ನೋ ಒಂದು ಹಂತಕ್ಕೆ ಕೂಡ ಹೋಗಿದ್ರು. ಆವಾಗ ಈ ರೈತರು ತುಂಬ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. MB ಪಾಟೀಲ್ ಅಲ್ಲ, ಯಾರು ಬಂದರೂ ಸರಿ, ನಾವು 1 ಇಂಚು ಜಮೀನನ್ನು ಕೂಡ ನಾವು ಬಿಟ್ಕೊಳ್ಳೋದಿಲ್ಲ, ಬೇಕಾದ್ರೆ ಇಲ್ಲೇ ನಮ್ಮ ಪ್ರಾಣ ಹೋಗ್ಬಿಡ್ಲಿ ಅಂಥೇಳಿ. ಆ ಸಂದರ್ಭದಲ್ಲಿ ನನಗೆ ನೆನಪಿರೋ ಹಾಗೆ ಈ ಹಳ್ಳಿಗಳಲ್ಲಿ ಹಲವಾರು ಹೆಣ್ಣು ಮಕ್ಕಳು, ದಿಟ್ಟ ಹೆಣ್ಣು ಮಕ್ಕಳು, ವೆಂಕಟಮ್ಮ, ಲಕ್ಷ್ಮಮ್ಮ, ನಮ್ಮ ಹೊತ್ತಾಕ ಹೋಗಿ ಕೈ ತಿರುಗಿ ಅದು ಮೂಳೆ ನೋಡಿಂದ ಕುತ್ಕೊಂಡೆ ಇಲ್ಲ, ಹಂಗೆ ಐತೆ ಮೂಳೆ. ಅವ್ರ ಮೂಳೆನ ಮುರಿಲಿ, ಪ್ರಾಣನ ತೆಗಿಲಿ, ನಮ್ಮ ಭೂಮಿ ಮಾತ್ರ ನಮ್ಗೆ ಬೇಕು ಅಂತ ನಾವು ಹೋರಾಡ್ತಾನೆ ಇರ್ತೀರಿ, ಸಾಯೋಗಂತಾಗ್ಲಿ ನಾವು ಹೋರಾಡ್ತಾನೆ ಇರ್ತೀರಿ. ಈ ರೀತಿಯ ಹೆಣ್ಣು ಮಕ್ಕಳು ಯಾವ ಮಟ್ಟಕ್ಕೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರೆ, ಬಹುಶಃ ಏನಾದರೂ ಸರ್ಕಾರ ಆಗಲಿ ಅಥವಾ ಪೊಲೀಸರನ್ನ ಬಿಟ್ಟು ಅಥವಾ ಇನ್ನೇನು ಪ್ಯಾರಾಮಿಲಿಟರಿ ಫೋರ್ಸಸ್ಸನ್ನು ಬಿಟ್ಟು ಬಲವಂತವಾಗಿ ಅಲ್ಲೇನಾದರೂ ಇವರ ಜಮೀನನ್ನು ವಶಪಡಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಅಲ್ಲಿ ರಕ್ತಪಾತ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಒಂದು ದಿಟ್ಟವಾದಂಥ ಹೋರಾಟವನ್ನು ಈ ರೈತರು, ಅದರಲ್ಲೂ ವಿಶೇಷವಾಗಿ ರೈತ ಮಹಿಳೆಯರು ಅಲ್ಲಿ ನಡೆಸಿದ್ದನ್ನು ನಾವು ನೋಡ್ತೀವಿ. ಹಾಗಾಗಿನೇ ಈ ಹೋರಾಟ ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾಗಿತ್ತು. ಫ್ರೀಡಮ್ ಪಾರ್ಕಲ್ಲಿ ಈಗ ಕಳೆದ ಜುಲೈ ತಿಂಗಳಲ್ಲಿ, ಜುಲೈನಲ್ಲಿ ನಡೆದಂಥ ಒಂದು ಏನು ಸತ್ಯಾಗ್ರಹದ ಸಂದರ್ಭದಲ್ಲಿ, ಚನ್ನರಾಯಪಟ್ಟಣದಲ್ಲಿ ನಡೀತಾ ಇದ್ದಂಥ ಸತ್ಯಾಗ್ರಹ ಆಮೇಲೆ ಇಲ್ಲಿಗೆ ಶಿಫ್ಟ್ ಆಯಿತು. ಬಹಳ ಮುಖ್ಯವಾಗಿ ನಾವು ಇಲ್ಲೊಂದು ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ಈ ಹೋರಾಟದಲ್ಲಿ ಇದು ಕೇವಲ ಚನ್ನರಾಯಪಟ್ಟಣದ ರೈತರ ಹೋರಾಟ ಆಗಿತ್ತು ನಿಜ ಇತ್ತೀಚಿನವರೆಗೂ. ಆದರೆ ಯಾವಾಗ ಅಲ್ಲಿ 3 ಗ್ರಾಮಗಳಲ್ಲಿ ಅಂತಿಮವಾದಂಥ ಒಂದು ನೋಟಿಸನ್ನು ಕೊಟ್ಟು ಇನ್ನೇನು ವಶಪಡಿಸ್ಕೊಳ್ತಾರೆ ಅನ್ನುವ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಯಾವುದಿದೆ ಅಂದರೆ ದೆಹಲಿ ಹೋರಾಟವನ್ನು ನಡೆಸಿದಂತಹ ಕಿಸಾನ್ ಮೋರ್ಚಾದ ಕರ್ನಾಟಕದ ಒಂದು ಘಟಕ, ಇದರಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ, ರೈತ ಸಂಘಟನೆಗಳಿದ್ದಾವೆ, ಹಾಗೆ ಎಡಪಂಥೀಯ ರೈತ ಸಂಘಟನೆಗಳಿದ್ದಾವೆ, ದಲಿತ ಸಂಘಟನೆಗಳು, ಮಹಿಳಾ ಎಲ್ಲ ಸಂಘಟನೆಗಳು ಸೇರಿದಂತಹ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ. ಈ ಹೋರಾಟದ ಎಲ್ಲ ಮುಂಚೂಣಿ ನಾಯಕರುಗಳು ಈ ಒಂದು ದೇವನಹಳ್ಳಿಯ ರೈತರ ಹೋರಾಟಕ್ಕೆ ತಮ್ಮ ಕೈಯನ್ನು ಜೋಡಿಸ್ತಾರೆ. ವಿಶೇಷವಾಗಿ ಬಡಗಲ್ಪುರ ನಾಗೇಂದ್ರ ಅವರ ಒಂದು ರೈತ ಸಂಘದ ಬಣ ಇದರಲ್ಲಿ ಬಹಳ ಮುಂಚೂಣಿ ಪಾತ್ರವನ್ನು ವಹಿಸುತ್ತೆ. ಚುಕ್ಕಿ ನಂಜುಂಡಸ್ವಾಮಿ ಅವರು ಕೂಡ ಈ ಹೋರಾಟದಲ್ಲಿ ತಮ್ಮ ಇಡೀ ಬಳಗದೊಂದು ಜೊತೆಗೆ ಬಹಳ ಈ ಒಂದು ಹೋರಾಟದ ವಿಶೇಷತೆ ಏನಂತ ಹೇಳಿದ್ರೆ, ಬೇರೆ ಸಂದರ್ಭದಲ್ಲಿ ಮುಖಾಮುಖ ಕೊಟ್ಟು ಮಾತಾಡದೇ ಇದ್ದಂತಹ ನಾಯಕರುಗಳು, ರೈತ ನಾಯಕರುಗಳು, ದಲಿತ ನಾಯಕರುಗಳು ಕೂಡ ಅಥವಾ ಎಡಪಂಥೀಯ ನಾಯಕರುಗಳು ಕೂಡ ಈ ಹೋರಾಟದಲ್ಲಿ ಜೊತೆಗೆ ಕೂತು ಎಲ್ಲರೂ ಒಂದು ಬಿಗಿ ಮುಷ್ಟಿಯಾಗಿ ಈ ಹೋರಾಟವನ್ನು ನಡೆಸಿದ್ದು. ಹಾಗಾಗಿನೇ ಈ ಹೋರಾಟಕ್ಕೆ ಒಂದು ವಿಶೇಷ ಬಲ ಬಂತು. ಬಹುಶಃ ಒಂದು ರೈತ ಹೋರಾಟದ ಮಾದರಿಯನ್ನ, ಜನ ಹೋರಾಟದ ಮಾದರಿಯನ್ನ ಈ ದೇವನಹಳ್ಳಿ ರೈತರು ತೋರಿಸಿದ್ರು ಅಂತ ಹೇಳಬೇಕು. ಈ ಹೋರಾಟ ಒಂದು ಉತ್ತುಂಗದ ಸ್ಥಿತಿಯಲ್ಲಿ ಬಹಳಷ್ಟು ಸೆಲೆಬ್ರಿಟಿಗಳು ಬಂದರು, ಪ್ರಕಾಶ್ ರಾಯ್ ಅಂತಹ ನಟರು ಬಂದು ಇದಕ್ಕೆ ಬಹಳ ಗಟ್ಟಿಯಾದಂಥ ಒಂದು ಬೆಂಬಲವನ್ನು ಸೂಚಿಸಿದರು. ನಾಗಾಭರಣ ಅಂತವರು ಬಂದರು, ದೊಡ್ಡ ದೊಡ್ಡ ಹೋರಾಟಗಾರರು, ಗಣ್ಯರು ಬಂದರು, ಸಾಹಿತಿಗಳು ಬಂದರು. ಎಲ್ಲರೂ ಕೂಡ ಸೇರಿ ಈ ದೇವನಹಳ್ಳಿ ರೈತರ ಹೋರಾಟ ಅನ್ನೋದು ಒಂದು ಸಿಂಬಲ್ ಆಗೋಯ್ತು. ಈ ನೆಲದ ಅಂದರೆ ಯಾವ ಒಂದು ದೊಡ್ಡ ಪಟ್ಟಭದ್ರ ಹಿತಾಸಕ್ತಿಗಳಿಗೋಸ್ಕರ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೋಸ್ಕರ,
ಅಥವಾ ಇನ್ಯಾವುದೋ ಒಂದು ಸ್ಥಾಪಿತ ಹಿತಾಸಕ್ತಿಗಳಿಗೋಸ್ಕರ ಇಲ್ಲೊಂದು ಇದನ್ನ ಕೈಗಾರಿಕೆಗೋಸ್ಕರ ಕಬ್ಜಾ ಮಾಡ್ಕೋತೀವಿ ಅಂತ ಹೇಳಿ ಬಂದಿದ್ರು. ಸರ್ಕಾರದ ಮೂಲಕ, ಸರ್ಕಾರದ ಮಂತ್ರಿಗಳ ಮೂಲಕ, KIDB ಅಧಿಕಾರಿಗಳ ಮೂಲಕ ಈ ಹಿತಾಸಕ್ತಿಗಳು ಕೆಲಸ ಮಾಡ್ತಿದ್ವು. ಅಂತ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ಕರ್ನಾಟಕದ ಅನ್ನ ಬೆಳೀತಕ್ಕಂತಹ ರೈತರ ಪರವಾಗಿ ನಾವು ನಿಲ್ತೀವಿ ಅನ್ನುವ ಮಾತನ್ನ ಇಡೀ ಕರ್ನಾಟಕ ಒಕ್ಕೊರಲಿಂದ ಹೇಳ್ತು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗಿದೆ. ಹಾಗಾಗಿ ಈ ಹೋರಾಟ ಅಂತಿಮವಾಗಿ ಯಶಸ್ವಿ ಆಯಿತು. ಕಳೆದ ಜುಲೈ ತಿಂಗಳಲ್ಲಿ ಈ ಹೋರಾಟ ನಡೆದ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೋರಾಟಗಾರರನ್ನ ಕೂರಿಸಿಕೊಂಡು ಸಮಾಲೋಚನೆ ನಡೆಯುವ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಇಲ್ಲ, ನಾವು ಈ ರೈತರ ಹಿತದ ವಿರುದ್ಧವಾಗಿ ನಾವು ಹೋಗೋದಿಲ್ಲ, ಖಂಡಿತ ನಿಮಗೆ ಈ ಹೋರಾಟ, ಈ ಒಂದು ಜಮೀನನ್ನು ಮತ್ತೆ ಡಿನೋಟಿಫೈ ಮಾಡ್ತೀವಿ, ಈ ಭೂಸ್ವಾಧೀನ ಏನು ಪ್ರಕ್ರಿಯೆಯನ್ನು ನಾವು ನಿಲ್ಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆವಾಗ ಒಂದಷ್ಟು ಈ ರೈತರಿಗೆ ಜೀವ ಬಂದಾಗೆ ಆಗಿತ್ತು. ಆದರೆ ಮತ್ತೆ ನಂತರದಲ್ಲಿ ಮತ್ತೆ ನೋಟಿಸ್ ಹೋಯ್ತು ರೈತರ ಮನೆಗಳಿಗೆ. ಆಗ ಮತ್ತೆ ರೈತರು ಬೆಚ್ಚಿದ್ರು. ಮತ್ತೊಂದು ರೀತಿ ಮತ್ತೊಂದು ಸಲ ಈ ಒಂದು ಅಂದರೆ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಆದರೆ ಕಳೆದ ತಿಂಗಳು ಮತ್ತೆ ಸರ್ಕಾರ ಜೊತೆಗೆ ಮಾತುಕತೆ ಆಗಿ ಇಲ್ಲ, ಈ ರೀತಿ ನೀವು ಮಾಡೋದು ಸರಿಯಲ್ಲ ಎಂದು ಎಚ್ಚರಿಕೆಯನ್ನು ಈ ಹೋರಾಟಗಾರರು, ರೈತರು ಮತ್ತು ಈ ಸಂಯುಕ್ತ ಕಿಸಾನ್ ಮೋರ್ಚಾದ ಎಲ್ಲ ಮುಖಂಡರುಗಳು ಮಾಡಿದ ನಂತರದಲ್ಲಿ ಅಂತಿಮವಾಗಿ ಸರ್ಕಾರ ಕ್ಯಾಬಿನೆಟ್ ನಿರ್ಣಯವನ್ನು ಮಾಡಿದೆ. ಈ ಮೂಲಕ ಈ ರೈತರಿಗೆ ಅಂತಿಮ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಒಂದು ದೃಶ್ಯ ನೆನಪಿರ್ಬೋದು. ವಿಧಾನಸೌಧದಲ್ಲಿ CM ಜೊತೆಗೆ ರೈತರ ಮಾತುಕತೆ ಇದ್ದಂಥ ಸಂದರ್ಭದಲ್ಲಿ ಆ ರೈತರೆಲ್ಲ ತಮ್ಮ ಮನೆಗಳಲ್ಲಿ, ತಮ್ಮ ಹೊಲಗಳಲ್ಲಿ ಬೆಳೆದಂತಹ ಮಾವಿನ ಹಣ್ಣುಗಳನ್ನು CMಗೆ ಮತ್ತು ಅಲ್ಲಿದ್ದಂತಹ ಎಲ್ಲ ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಹೋಗಿ ಬುಟ್ಟಿಗಳಿಗೆ ತಗೊಂಡು ಹೋಗಿ ಕೊಡ್ತಾರೆ. ಬಹುಶಃ ಅದೊಂದು ಬಹಳ ಭಾವನಾತ್ಮಕವಾದಂತಹ ಗಳಿಗೆ ದೃಶ್ಯ ಅಂತ ಹೇಳ್ಬೋದು. ಅಂದರೆ ರೈತರು, ನಾವು ಬೆಳೀತಕ್ಕಂಥವ್ರು, ನೀವು ತಿನ್ನುವ ಹಣ್ಣನ್ನು, ಬೆಳೆಯನ್ನು ಅಥವಾ ಈ ಒಂದು ಬೆಳೆಗಳನ್ನು ಬೆಳೆದು ಈ ದೇಶವನ್ನು, ಈ ನಾಡನ್ನು ಉಳಿಸ್ತಕ್ಕಂಥ ಜನ ನಾವು, ನಮ್ಮ ಹೊಟ್ಟೆಗೆ ಒಡಿಬೇಡಿ ಅನ್ನೋ ಒಂದು ಸಂದೇಶವನ್ನು ಈ ರೀತಿಯಾಗಿ ಕೊಟ್ಟಿದ್ರು. ನಮ್ಮ ಸಿದ್ದರಾಮಯ್ಯ ಅವರು ಬಹುಶಃ ಅವತ್ತು ಆ ರೈತರ ಒಂದು ಅಳಲು ಅವರಿಗೂ ಕೂಡ ತಟ್ಟಿದೆ ಮತ್ತು ಒಂದು ದಿಟ್ಟ ನಿರ್ಧಾರವನ್ನು ಅವರು ತೆಗೆದುಕೊಂಡ್ರು. ಅವರು ಎಲ್ಲೂ ಕೂಡ ಸರ್ವಾಧಿಕಾರಿಯ ರೀತಿನಲ್ಲಿ, ಜನರ ಮೇಲೆ ದಬ್ಬಾಳಿಕೆಯ ರೀತಿನಲ್ಲಿ ಇಲ್ಲ ನಾವು ಮಾಡೋದೇ ಸಹಿ ಅಂತ ಹೋಗಲಿಲ್ಲ, ಮಾತುಗಳನ್ನು ಕೇಳಿಸ್ಕೊಂಡ್ರು. ಹಾಗಾಗಿ ಅಂತಿಮವಾಗಿ ರೈತರು ಜಯಗಳಿಸಿದ್ದಾರೆ. ಈ ಒಂದು ಇಡೀ ಹೋರಾಟದ ಕ್ರೆಡಿಟ್ ಅಂತಿಮವಾಗಿ ಯಾರಿಗೆ ಸಲ್ಲಬೇಕು ಅಂತ ಹೇಳಿದರೆ, ಈ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಯಾರು ಹೊಲದಲ್ಲಿ ತಮ್ಮ ಬೆವರು ಸುರಿಸಿ ಬೆಳೆಗಳನ್ನು ಬೆಳೀತಾರೆ, ಕೃಷಿಯನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳೆದು ಈ ನಾಡಿಗೆ ಅಥವಾ ಈ ಸುತ್ತಮುತ್ತಲ ಪ್ರದೇಶಕ್ಕೆ ಕೆಲವು ಸಂದರ್ಭದಲ್ಲಿ ಅವರು ಬೆಳೆದಂಥ ಬೆಳೆಗಳು ಬೇರೆ ದೇಶಕ್ಕೆ ಕೂಡ ರಫ್ತಾಗುತ್ತೆ. ಹಣ್ಣುಗಳನ್ನು ಬೆಳೀತಾರೆ, ದಾಳಿಂಬೆ ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ, ಮಾವು ಬೆಳೀತಾರೆ, ಅಥವಾ ಜೋಳ ಬೆಳೀತಾರೆ, ಹತ್ತಿ ಬೆಳೀತಾರೆ. ಹೀಗೆ ಹಲವಾರು ಬೆಳೆಗಳನ್ನು ಬೆಳೆಯುವಂತಹ ರೈತರು ಅಂತಿಮವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಿದಂತಹ ಹೋರಾಟ, ಆ ರೈತರು, ಆ ರೈತ ತಾಯಂದರು, ಇವರೆಲ್ಲರಿಗೂ ಕೂಡ ಈ ಒಂದು ಗೆಲುವಿನ ಕ್ರೆಡಿಟ್ ಹೋಗಬೇಕು. ಇದರ ಜೊತೆಗೆ ಯಾರೆಲ್ಲ ಜೊತೆಗೆ ಸೇರಿ ಕೆಲಸ ಮಾಡಿದ್ವು. ಈ ಸಂದರ್ಭದಲ್ಲಿ ಒಂದು ಬೇಸರದ ಸಂಗತಿ ಏನಂತ ಹೇಳಿದರೆ, ಇಷ್ಟೊಂದು ದೊಡ್ಡ ಒಂದು ಐತಿಹಾಸಿಕ ಹೋರಾಟ ನಮ್ಮ ನೆಲದಲ್ಲೇ ನಡೀತಾ ಇದ್ದಾಗ ಕೂಡ ಈ ನಮ್ಮ ಕರ್ನಾಟಕದ ಕನ್ನಡದ ಮೀಡಿಯಾಗಳು, ಅದರಲ್ಲೂ ಕೂಡ ಈ ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಯಾವ ಚಾನಲ್ಗಳು ಕೂಡ ಅಲ್ಲಿಗೆ ಹೋಗಿ ನಿರಂತರವಾಗಿ ವರದಿ ಮಾಡೋ ಕೆಲಸವನ್ನು ಮಾಡಲಿಲ್ಲ. ಆದರೆ ಈ ಕೆಲಸವನ್ನು ನಮ್ಮ ನಾಡಿನ ಪ್ರಗತಿಪರವಾದಂತಹ ಚಾನಲ್ಗಳು, ಯೂಟ್ಯೂಬ್ ಚಾನಲ್ಗಳು, ಸೋಷಿಯಲ್ ಮೀಡಿಯಾ ಚಾನಲ್ಗಳು, ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರು ಹೋಗಿ ಆ ಒಂದು ಕೆಲಸವನ್ನು, ಅಂದರೆ ಅಲ್ಲಿನ ಸಂದೇಶವನ್ನು ಇಡೀ ದೇಶಕ್ಕೆ, ಇಡೀ ನಾಡಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ವು. ಈ ಕೆಲಸ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸಿತು. ಹಾಗಾಗಿ ಈ ಹೋರಾಟದ ಜೊತೆಗೆ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ರೈತರ ಪರವಾಗಿ ನಮ್ಮ ಕನ್ನಡ ಪ್ಲಾನೆಟ್ ವಂದನೆಗಳನ್ನು ತಿಳಿಸುತ್ತೆ ಮತ್ತು ಈ ರೈತ ಸಮುದಾಯಕ್ಕೆ ಅಭಿನಂದನೆಗಳನ್ನು ತಿಳಿಸುತ್ತೆ. ನಮಸ್ಕಾರ.